ಮೇಷರಾಶಿಯವರು ನಾನು ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಏನೋ ಒಂದು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀರಿ ಅಂತ ಅಂದರೆ ಅದನ್ನು ಈ ಫೆಬ್ರವರಿ ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಈಗಲೇ ಆರಂಭವನ್ನು ಮಾಡಿಬಿಡಿ. ಯಾಕೆ ಅಂದರೆ ಇಂತಹ ಉತ್ತಮ ಫಲಗಳನ್ನು ನೀವು ನೋಡಬೇಕಾದ್ರೆ ಇನ್ನು 5 ವರ್ಷಗಳ ಕಾಲಗಳು ಬೇಕಾಗ್ತದೆ. 5 ವರ್ಷಗಳ ಕಾಲದವರೆಗೂ ನೀವು ಈ ದಿನಕ್ಕೋಸ್ಕರವಾಗಿ ನೀವು ಕಾಯಬೇಕಾಗ್ತದೆ. ಯಾಕೆಂದರೆ ಇನ್ನು ದಿನಗಳಲ್ಲಿ ಇನ್ನು ಏಪ್ರಿಲ್ ತಿಂಗಳು ಬಂತು ಅಂದರೆ ಮೇಷರಾಶಿಯವರಿಗೆ ಇಂಥ ಯೋಗದ ಫಲಗಳು ಸಿಗುವಂಥದ್ದು ಭಾಳ ಕಷ್ಟಕರ. ತುಂಬ ದಿನಗಳ ತುಂಬ ವರ್ಷಗಳ ಕಾಲವನ್ನು ಕಳೆಯುತ್ತದು. ಅದಕ್ಕೋಸ್ಕರ ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ ಗುರುಜಿ. ಈ ಜ್ಞಾನ ಸಂಪದಾ ವಾಹಿನಿಯಲ್ಲಿ ಸುಮಾರು ಕಾರ್ಯಕ್ರಮಗಳು ನೋಡಿರ್ತೀರಿ. ವರ್ಷ ಭವಿಷ್ಯದಲ್ಲಿ ಭಾಳ ಪ್ರೋತ್ಸಾಹ ಸಹಕಾರವನ್ನು ಕೊಟ್ಟಂತಹ ಜನಗಳು. ಈಗ ವರ್ಷ ಭವಿಷ್ಯವೇ ಒಂದು ರೀತಿಯಲ್ಲಿದ್ದರೆ ಮಾಸ ಭವಿಷ್ಯ ಅಂದರೆ ತಿಂಗಳ ಭವಿಷ್ಯ. ಈ ತಿಂಗಳ ಭವಿಷ್ಯದಲ್ಲಿ ಕೆಲವು ಏರಿಳಿತಗಳು ಮತ್ತು ಗ್ರಹ ಬದಲಾವಣೆಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಅದರ ವಿಶೇಷತೆ ಭವಿಷ್ಯವೇ ಬೇರೆ ಇರುತ್ತೆ. ವಾರ್ಷಿಕ ಭವಿಷ್ಯ ಒಂದು ರೀತಿಯಾದಂಥದ್ದು ಇದ್ದರೆ ಮಾಸಿಕ ಭವಿಷ್ಯ ಇನ್ನೊಂದು ರೀತಿಯಾದಂಥ ಫಲವನ್ನು ಕೊಡುವಂಥದ್ದು. ಮಾಸ ಭವಿಷ್ಯದಲ್ಲಿ ಮೇಷರಾಶಿಯ ಮಾಸ ಭವಿಷ್ಯವನ್ನು ತೆಗೆದುಕೊಂಡಾಗ ಮೇಷರಾಶಿಗೆ ನೋಡಿ ಫೆಬ್ರವರಿ ತಿಂಗಳಲ್ಲಿ, ಯಾಕೆ ಅಂತಂದರೆ ಫೆಬ್ರವರಿ ತಿಂಗಳಲ್ಲೂ ಸಹ ಈಗೇನು ನಡ್ಕೊಂಡು ಹೋಗ್ತಾ ಇದೆ ಆ್ಯಸ್ ಇಟ್ ಈಸ್ ಅದೇ ಥರನೇ ಒಂದು ಭವಿಷ್ಯದ ವಾತಾವರಣಗಳು ಇರುತ್ತೆ. ಶನಿಯ ಸ್ಥಾನ ಪಲ್ಲಟವೂ ಇರೋದಿಲ್ಲ, ಶುಕ್ರನ ಸ್ಥಾನ ಪಲ್ಲಟವೂ ಇರುವುದಿಲ್ಲ. ಈ ರೀತಿಯಲ್ಲಿದ್ದಾಗ 11ನೇ ಮನೆಯ ಭಾಗ್ಯಸ್ಥಾನದಲ್ಲಿ ರವಿ ಮತ್ತು ಸೂರ್ಯ ಮತ್ತು ಬುಧ ಗ್ರಹದ ಸಮ್ಮಿಲನದಿಂದ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಒಂದು ರೀತಿಯಾದಂತಹ ಲಾಭದಾಯಕವಾದಂತಹ ಅನುಗ್ರಹವನ್ನು ಕೊಡುತ್ತೆ. ತಂದೆಯಿಂದ ಉಡುಗೊರೆಯನ್ನು ಕೊಡುತ್ತೆ. ಕೀರ್ತಿ ಅಭಿವೃದ್ಧಿ ಆಗುವಂಥದ್ದು, ಬಿಸ್ನೆಸ್ಸಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು, ಒಂದು ರೀತಿಯಾದಂತಹ ಇಷ್ಟಾರ್ಥಗಳು ಸಿದ್ಧಿಯಾಗುವಂತಹ ಉತ್ತಮವಾದಂತಹ ಮಾಸ ಫೆಬ್ರವರಿಯ ಮಾಸ. ಅದು ಮೇಷರಾಶಿಗೆ ಸಂಬಂಧಪಡುತ್ತೆ. ಇದೇ ಭವಿಷ್ಯ ಮಾರ್ಚ್ ತಿಂಗಳಲ್ಲೂ ಮುಂದುವರಿಯಬಹುದು. ಅನಂತರದಲ್ಲಿ ನಷ್ಟದ ದಿನಗಳು, ಏಪ್ರಿಲ್ ತಿಂಗಳಿಂದ ನಷ್ಟದ ದಿನಗಳು ಆರಂಭವಾಗುವಂತಹ ದಿನಗಳ ಆರಂಭವಾಗುತ್ತೆ ಏಪ್ರಿಲಿಂದ ಮೇಷರಾಶಿಯವರಿಗೆ. ಅದಕ್ಕಿಂತಲೂ ಮುಂಚಿತವಾಗಿ ಉತ್ತಮವಾದಂಥ ಉಡುಗೊರೆಯನ್ನು ಗ್ರಹಗತಿಗಳು ಕೊಡ್ತಾ ಇದೆ. ಆ ಉಡುಗೊರೆಯ ಒಂದು ಗ್ರಹಗತಿಗಳ ಫಲ ಹೆಂಗಿರುತ್ತೆ ಅಂತ ಅಂದರೆ ತಂದೆಯಿಂದ ಕೀರ್ತಿ ಅಭಿವೃದ್ಧಿ, ತಂದೆಯಿಂದ ಉಡುಗೊರೆ, ಮತ್ತು ನಿಮ್ಮ ಮಾಡುವಂಥ ಕೆಲಸದಲ್ಲಿ ಅತ್ಯಂತ ಹೆಸರನ್ನು ಮಾಡುವಂಥದ್ದು, ಉತ್ತಮವಾದಂಥ ಯೋಗದ ದಿನಗಳು, ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ, ಹೊಸ ಪ್ರಾಜೆಕ್ಟ್ಗಳ ಆಗಮನ, ಜೊತೆಯಲ್ಲಿ ಹೊಸ ಕೆಲಸಗಳ ಆಗಮನಗಳು, ಇವೆಲ್ಲವೂ ಸಹ ಕಾರ್ಯಸಿದ್ಧಿಗೆ ಮುನ್ನಡೆಗೆ ಬರುವಂತಹ ಉತ್ತಮವಾದಂತಹ ಯೋಗದ ಫಲ ಮೇಷರಾಶಿಯವರಿಗೆ ಇರುತ್ತೆ. ಮೇಷರಾಶಿಯವರು ನಾನು ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಏನೋ ಒಂದು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀರಿ ಅಂತ ಅಂದರೆ ಅದನ್ನು ಈ ಫೆಬ್ರವರಿ ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಈಗಲೇ ಆರಂಭವನ್ನು ಮಾಡಿಬಿಡಿ. ಯಾಕೆ ಅಂದರೆ ಇಂತಹ ಉತ್ತಮ ಫಲಗಳನ್ನು ನೀವು ನೋಡಬೇಕಾದ್ರೆ ಇನ್ನು 5 ವರ್ಷಗಳ ಕಾಲಗಳು ಬೇಕಾಗ್ತದೆ. 5 ವರ್ಷಗಳ ಕಾಲದವರೆಗೂ ನೀವು ಈ ದಿನಕ್ಕೋಸ್ಕರವಾಗಿ ನೀವು ಕಾಯಬೇಕಾಗ್ತದೆ. ಯಾಕೆಂದರೆ ಇನ್ನು ದಿನಗಳಲ್ಲಿ ಇನ್ನು ಏಪ್ರಿಲ್ ತಿಂಗಳು ಬಂತು ಅಂದರೆ ಮೇಷರಾಶಿಯವರಿಗೆ ಇಂಥ ಯೋಗದ ಫಲಗಳು ಸಿಗುವಂಥದ್ದು ಭಾಳ ಕಷ್ಟಕರ. ತುಂಬ ದಿನಗಳ ತುಂಬ ವರ್ಷಗಳ ಕಾಲವನ್ನು ಕಳೆಯುತ್ತದು. ಅದಕ್ಕೋಸ್ಕರವಾಗಿ ನೀವು ಈ ಫೆಬ್ರವರಿ ತಿಂಗಳನ್ನು ಮೇಷರಾಶಿಯವರು ಉತ್ತಮವಾದಂಥ ಹೂಡಿಕೆಗೆ, ಉತ್ತಮವಾದಂಥ ಬಂಡವಾಳ ನೀವು ಏನಾದರೂ ಹಾಕೋದಕ್ಕೆ, ಅದು ಯಾವುದಾದ್ರೂ ಖರೀದಿ ಮಾಡಲಿಕ್ಕೆ, ಯಾವುದಾದ್ರೂ ಆರಂಭವನ್ನು ಮಾಡಲಿಕ್ಕೆ, ಇದೆಲ್ಲದಕ್ಕೂ ಸಹ ಫೆಬ್ರವರಿ ತಿಂಗಳು ನಿಮಗೆ ಒಂದು ಉತ್ತಮವಾದಂತಹ ಮಾಸ, ಉತ್ತಮವಾದಂಥ ತಿಂಗಳಾಗಿ ನಿಮಗೆ ಸಿಕ್ಕಿದೆ. ಇದನ್ನು ಉತ್ತಮವಾಗಿ ನೀವು ಬಳಸ್ಕೊಳ್ಳಿ ಅಂತ ಆ ಮೇಷರಾಶಿಯವರಿಗೆ ಹೇಳಬಹುದು. ಇದು ಮಾಸ ಭವಿಷ್ಯದಲ್ಲಿ. ನಮಸ್ಕಾರ.